ಇನ್ನು ಬಿಡದಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ನಿನ್ನೆ ಆಗಿರತಕ್ಕಂಥ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿಯಲ್ಲಿ ನಿನ್ನೆ ಆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಅವರೇ ಅಂಥೇಳಿ ಕುಣಿಗಲ್ ರಂಗನಾಥ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ. ಬಿಡದಿಯಲ್ಲಿ ನಿನ್ನೆ ಆ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಅವರೇ. ಡಿಕೆಶಿ ಸಿಎಂ ಆಗೋದನ್ನು ಸಹಿಸದೆ ಈ ರೀತಿ ಮಾಡ್ತಿದ್ದಾರೆ. ಅಂದರೆ ಡಿಕೆಶಿ ಸಿಎಂ ಆಗಿರೋದು ಸಹಿಸಕ್ಕಾಗ್ತಿಲ್ಲ ಅವರ ಕೈಯಿಂದ ಅಂತೇಳಿ ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ HDK ವಿರುದ್ಧ ಕುಣಿಗಲ್ ರಂಗನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2006ರಲ್ಲಿ ಭೂಸ್ವಾಧೀನ ಮಾಡಿದ್ಯಾರು ಅಂತ ಜನರಿಗೆ ಗೊತ್ತಿದೆ. ಅಲ್ಲಿನ ರೈತ ಮಹಿಳೆಯರಿಗೆ ಇವರು ಪ್ರಚೋದನೆ ಕೊಡ್ತಿದ್ದಾರೆ. ಎತ್ತಿ ಕಟ್ಟುವ ಕೆಲಸದಲ್ಲಿ ಅಮಾಯಕರು ಸಿಲುಕಿಕೊಳ್ಳಬಾರದು. ಅಧಿಕಾರಿಗಳಿಗೆ ಅಡಚಣೆ ಮಾಡಲು ಇವರಿಗೆ ಏನು ಅಧಿಕಾರ ಇದೆ? ಕೇಂದ್ರ ಸಚಿವ HDK ವಿರುದ್ಧ ಕುಣಿಗಲ್ ರಂಗನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಿನ್ನೆ ಏನು ಅಲ್ಲಿನ ರೈತರು ಮಹಿಳೆಯರು ಸರ್ವೆಗೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಪೊರಕೆ ಸೇವೆ ಮಾಡಿದ್ರು, ಕಲ್ಲಿನಿಂದ ಹೊಡೆದ್ರು. ಅಲ್ಲಿನ ಅಧಿಕಾರಿಗಳಿಗೆ ಸರ್ವೆ ಮಾಡೋದಕ್ಕೆ ಬಿಡದೆ ಓಡಿಸಿದ್ರು ಅಲ್ಲಿಂದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಣಿಗಲ್ ರಂಗನಾಥ್ ಅವರು HDK ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಆ ಸನ್ನಿವೇಶ ನಡೆಯೋದಕ್ಕೆ HD ಕುಮಾರಸ್ವಾಮಿ ಅವರೇ ಕಾರಣ. ಅವರು ಪ್ರಚೋದನೆ ಕೊಟ್ಟಿದ್ದಕ್ಕೆ ಮಹಿಳೆಯರು ಪೊರಕೆಯನ್ನು ಎತ್ಕೊಂಡು ಬಂದರು ಹೊಡೆಯೋದಕ್ಕೆ. DK ಶಿವಕುಮಾರ್ CM ಆಗಿರೋದು ಅವರ ಕೈಯಿಂದ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. 2006ರಲ್ಲಿ ಅವರೇ ತಂದಿದ್ದಲ್ವಾ ಈ ಒಂದು ಯೋಜನೆ, ಭೂ ಸ್ವಾಧೀನ ಮಾಡಬೇಕು ಅಂಥೇಳಿ. ಅದು ಎಲ್ರಿಗೂ ಗೊತ್ತಿದೆ ಅಂಥೇಳಿ ಕುಣಿಗಲ್ ರಂಗನಾಥ್ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ವಿರುದ್ಧ. ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ಏನು ಅಕ್ವಿಷನ್ ಮಾಡಿರೋಂಥ ಪ್ರಶ್ನೆ ಯಾರು ಅನ್ನೋದನ್ನು ಜನರ ಮನಸ್ಸಲ್ಲಿ ಹೋಗಿದೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿ ಅವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು, ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡಬೇಕಾಯಿತು ಏನು 4-1 ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೆಯೇ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣದಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೆ ರೈತರಿಗೆ ಅತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನು ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನೂ ಬೆಳೀಲಿಕ್ಕಾಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ, ಇಲ್ಲ ಅವ್ರು ಈಚೆ ಬರಲಿಕ್ಕೂ ಆಗದಿರೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.